ಕೆಲವು ಕಾಂಗ್ರೆಸ್ ನಾಯಕರು ಬೇಕಾದ್ರೆ ದಿನಾ ಮಾತಾಡ್ತಾರೆ, ದಿನಾ ಹೇಳಿದ್ದೇ ಹೇಳ್ತಾರೆ. ಕೆಲವರು ಮಾತ್ರ ತುಂಬ ಅಪರೂಪಕ್ಕೆ ಮಾತನಾಡ್ತಾರೆ. ಅದರಲ್ಲಿ ರಮೇಶ್ ಬಂಡಿ ಸಿದ್ದೇಗೌಡ ಒಬ್ಬರು. ಅವರ ಫ್ರೀಕ್ವೆಂಟಾಗಿ ಮೀಡಿಯಾ ಮುಂದೆ ಬರಲ್ಲ. ಅವರು ಮಾತಾಡಿದ್ದಾರೆ. ಬೆಳಗಾವಿ ಸ್ನೇಹಿತರು ನಮ್ಮನ್ನು ಊಟಕ್ಕೆ ಕರೆದಿದ್ರು, ಹೋಗಿದ್ವಿ. ಕುರ್ಚಿ ಕಿತ್ತಾಟ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ಕೊಳ್ಳೋದು ಬಿಡಿ, ನಮ್ದೇನೂ ಇಲ್ಲ. ಅಲ್ಲ, ಊಟಕ್ಕೆ ಸೇರೋದೇ ತಪ್ಪ, ಕರೆದಿದ್ರಪ್ಪ, ಹೋಗಿದ್ವಿ, ಊಟ ಮಾಡಿದ್ವಿ ಅಷ್ಟೇ. ಯಾವ ನಂಬರ್ ಗೇಮ್ ಕೂಡ ಇಲ್ಲ. ನಾವೆಲ್ಲ ಬಲ ಪ್ರದರ್ಶನಕ್ಕೆ ಹೋಗಿದ್ದಲ್ಲ. ಬೆಳಗಾವಿನಲ್ಲಿದ್ದೀವಿ, ಬೆಂಗಳೂರಿನಲ್ಲಾದರೆ ಎಲ್ಲ ಸೆಷನ್ ಮುಗಿದ್ಮೇಲೆ ನಮ್ಮ ಪಾಡಿಗೆ ನಾವು ಡಿಸ್ಪರ್ಸ್ ಆಗಿಬಿಡ್ತೀವಿ. ಈಗ ಒಂದೇ ಊರಲ್ಲಿದ್ದೀವಿ, ಇಲ್ಲಿ ಅವ್ರು ಕರೀತಾರೆ ಊಟಕ್ಕೆ ಬನ್ನಿ ಅಂತ, ಹೋಗಿದ್ವಿ ಅಂತ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಡಿ ಕೆ ಶಿವಕುಮಾರ್ ಅವರೇನು ಊಟಕ್ಕೆ ಕರೆದಿಲ್ಲ ನಮ್ಮನ್ನ. ನಾವು ಊಟಕ್ಕೆ ಕರೆದು ಊಟನೂ ಮಾಡಬಾರ್ದು ನಾವು. ಡಿನ್ನರ್ ಆಯೋಜನೆ ಮಾಡಿದ್ರು, ಅದಕ್ಕೆ ತಾವೆಲ್ಲ ಹೋಗಿದ್ರಿ. ಡಿ ಕೆ ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರಲಿಲ್ಲ. ಯಾರೋ ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲರನ್ನೂ ಕರೆದಿದ್ರು, ನಾವು ಹೋಗಿದ್ವಿ, ಎಲ್ಲರೂ ಬಂದಿದ್ರು. ಊಟನೂ ಮಾಡಬಾರ್ದು ಅಂತ ತಪ್ಪೇನೆ. ಈ ಟೈಮ್ ಊಟದ ವಿಶೇಷತೆ ಬೇರೆ ಇದೆ. ಊಟ ಮಾಡೋದು ಯಾಕಂದ್ರೆ ಡಿನ್ನರಿಗೆ ಪಾಲಿಟಿಕ್ಸ್, ನೀವು ಯಾರ್ದಾರೋ ಮನೆಗೆ ಯಾರು ಅದು ಊಟಕ್ಕೆ ಹೋದ್ರೆ ಅದನ್ನೂ ಒಂದು ಹೈಲೈಟ್ ಮಾಡೋದು, ಇನ್ನೊಂದು ಯಾರು ಮಾಡೋದು. ಎಲ್ಲ ಸ್ನೇಹಿತರುಗಳಿದ್ದು ಅಣ್ಣ, ನೀವು ಬಂದಿದ್ರೆ ನಿಮ್ಗೆ ಊಟ ಕೊಡಿಸ್ತಿದ್ದೋ. ಒಳ್ಳೆ ಊಟ ಅಣ್ಣ, ಒಳ್ಳೆ ಊಟ ಮಾಡಿದ್ವಿ, ನಾನ್ ವೆಜಿಟೇರಿಯನ್ನು ನೆನ್ನೆ ರೈಟ್. ಕೆಲವರು ಹೈಕಮಾಂಡ್ನ ಹುಕುಮನ್ನು ಶಿರಸಾವಹಿಸಿ ಪಾಲಿಸ್ತಾ ಇದ್ದಾರೆ, ಕೆಲವರು ಮಾತ್ರ ಬೇರೆ ಮಾತಾಡ್ತಾ ಇದ್ದಾರೆ. ಊಟಕ್ಕೆ ಸೇರಿದ್ವಿ, ಒಂದು ರೀಸನ್ ಇದೆಯಲ್ಲ, ನಮಗೆಲ್ಲರಿಗೂ ಒಂದು ಔತಣಕೂಟ ಏರ್ಪಡಿಸಿದ್ರು, ಹೋಗಿದ್ವಿ ಅಂತಂದ್ಬಿಟ್ಟು ಅಷ್ಟು ಮಾತ್ರ ಮಾತಾಡ್ತಾ ಇದ್ದಾರೆ. ಮಿಕ್ಕ ಜವಾಬ್ದಾರಿ ಎಲ್ಲವೂ ಕೂಡ ಹೈಕಮಾಂಡ್ನದ್ದು, ತೀರ್ಮಾನ ಹೈಕಮಾಂಡ್ನದ್ದು ಅಂತ. ಕೆಲವರು ಮಾತ್ರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿ ಸ್ವಲ್ಪ ಗೊಂದಲ ಮೂಡಿಸ್ತಾ ಇರೋದು ನಿಜ, ಇಲ್ಲ ಅಂತ ಅಲ್ಲ.